ಮೇಲೆ ಸಿನಿಮೀಯ ರೀತಿಯಲ್ಲಿ ಕೊಲೆಯ ಪ್ರಯತ್ನ ಮಾಡಲಾಗಿದ್ದು ಮಾಲೂರು ತಾಲೂಕಿನ ಜಂಗಾನಹಳ್ಳಿಯಲ್ಲಿ ಘಟನೆ ನಡೆದಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆ ಕೊಲೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ಹಾಡ ಹಗಲೇ ಸಿನಿಮೀಯ ರೀತಿಯಲ್ಲಿ ಕೊಲೆಗೆ ಯತ್ನ ಮಾಡಲಾಗಿದ್ದು ಮಾಲೂರು ತಾಲೂಕಿನ ಜಂಗಾನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆ ಕೊಲೆಗೆ ಪ್ರಯತ್ನವನ್ನ ಪಡಲಾಗಿದ್ದು ಮಂಜುನಾಥ್ ಅನ್ನುವರ ಕೊಲೆಗೆ ಗಂಗರಾಜು ಯತ್ನವನ್ನ ಮಾಡಿದ್ದಾನೆ. ಲಾಂಗ್ ಹಿಡಿದು ಕೊಲೆ ಮಾಡ್ತೀನಿ ಅಂತ ಆವಾಜ್ ಹಾಕಿದ್ದಾನೆ. ಸ್ಥಳದಲ್ಲಿ ಕೆಲಕಾಲ ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಕಳೆದ ತಿಂಗಳಷ್ಟೇ ಮಂಜುನಾಥ್ ಪುತ್ರನ ಕೊಲೆ ಕೂಡ ಆಗಿತ್ತು. ಇವತ್ತು ತಿಥಿಯ ವೇಳೆ ಮಂಜುನಾಥನ್ನೂ ಮುಗಿಸ್ತೀನಿ ಅಂತ ಆವಾಜ್ ಹಾಕಿದ್ದಾನೆ. ಈಗ ಆರೋಪಿ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಜುನಾಥ್ ಪುತ್ರನ ಕೊಲೆಯಾಗಿತ್ತು ಕಳೆದ ತಿಂಗಳು. ಈಗ ಮಂಜುನಾಥನನ್ನೇ ಸಾಯಿಸ್ತೀನಿ ಅಂತ ಹೇಳಿ ಆವಾಜನ್ನ ಹಾಕಿದ್ದಾನೆ ಗಂಗರಾಜು. ಆತನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಸಿನಿಮೀಯ ರೀತಿಯಲ್ಲಿ ಕೂಡ ನಡೆಯುವ ರೀತಿಯಾಗಿ ಕಾಣಿಸ್ತಾ ಇತ್ತು. ಜಂಗಾನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಇದು ವೈಯಕ್ತಿಕ ದ್ವೇಷಕ್ಕೆ ಈ ಒಂದು ಕೊಲೆಯ ಪ್ರಯತ್ನವನ್ನ ಆರೋಪಿ ಗಂಗರಾಜು ಮಾಡಿದ್ದಾನೆ. ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನ್ ಸಮಾಚಾರಪ್ಪ? ಏನ್ ಸಮಾಚಾರಪ್ಪ? ಎಲ್ಲ ಜಮೀನು ನೋಡ್ಕೊಂಡು ಗಲಾಟೆ ಆಗಿತ್ತು. ಗಲಾಟೆ ಇದ್ರೆ ಕಂಪ್ಲೇಂಟ್ ಕೊಡಬೇಕು, ಏನೋ ಇದ್ರೆ ಮಾಡಬೇಕಲ್ಲ ಸರ್. ಎಲ್ಲ ಕೊಟ್ಟಿದ್ದು ಸರ್. ಡೈರೆಕ್ಟಾಗಿ ಅಲ್ಲೇ ಇದ್ರ ಮೇಲೆ ಗಾಡಿ ಮೇಲೆ ಇಲ್ಲ ಈ ಗಲಾಟೆ ಇದಾಗಿ ಇಲ್ಲೇ ಮನೆ ಹತ್ರ ನೋಡಿ ನೋಡಿ ಇತ್ತನೆ ಬಂದು ಕೇಳಿದ್ದಾರೆ. ಇತ್ತನೆ ಡೈರೆಕ್ಟಾಗಿ ಇತ್ತನೆ ಕೇಳಿ ಹೇಳಪ್ಪ ಅದೇನದು. ನನ್ನ ಮಗನ ಕೊಲೆ ಆಗಿವೆ. ಹೋದ ತಿಂಗಳು 9ನೇ ತಾರೀಕು ಕೊಲೆ ಆಯಿತು. ಇವತ್ತು 1 ತಿಂಗಳು ಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಾವು ಮನೆಯಲ್ಲಿದ್ವಿ. ಇವರು ತೋಟದ ಹತ್ರನೇ ಇದ್ರು. ಮಂಜು ಅವನು ಹೊರಗಡೆ ಬಂದು ಗಾಡಿ ನಿಲ್ಲಿಸ್ದ. ಯಾರು ಅಂತ ಕೇಳಿದೆ ನಾನು. ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸ್ದ. ಯಾರು ಬೇಕಪ್ಪ ಅಂತ. ಮಂಜು ಬೇಕು ಅಂದ. ಮಂಜು ಇಲ್ಲ ತೋಟದ ಹತ್ರ ಇದ್ದಾರೆ ಅಂತ ಹೇಳಿದೆ. ತೋಟದ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಹೋಗಪ್ಪ ಅಂತ ಕೇಳಿದೆ. ಅದೇನೋ ಕೆಟ್ಟ ಮಾತು ಬೆಳೆಸ್ದ. ಯಾಕೆ ಅಂತ ಕೇಳಿದ್ರೆ ಅವಾಗ ನಮ್ಮಪ್ಪಗೇನೋ ಕೆಡಕ್ ಮಾಡಿಸ್ಬಿಟ್ಟಿದ್ದಾನೆ ಹೊಲದಲ್ಲಿ. ನಮ್ಮಪ್ಪ 15 ದಿವಸದಿಂದ ಮಲ್ಕೊಂಡಿದ್ದಾನೆ. ಅವನ್ನ ಕತ್ತರಿಸಾಕ್ಬೇಕು ಇವಾಗ ಅಂತ ಲಾಂಗ್ಗಳು ಎತ್ಕೊಂಡ್ಬಂದಿದ್ದಾನೆ. 2, ಒಂದು ಮಚ್ಚು ಒಂದು ಲಾಂಗು. ಅವನ ಜೊತೆ ಯಾರೋ ಬಂದಿದ್ದಾರೆ. ಅವ್ರಿನ್ ಮನೆ ಹತ್ರ ಬರಲಿಲ್ಲ. ಕೊಲೆ ಮಾಡೋಕ್ಕೆ ಬಂದಿರೋ. ಕೊಲೆ ಮಾಡ್ತೀನಿ ಅಂತ ಹೇಳ್ದ. ಈಗ ಪೊಲೀಸರು ಬಂದು ಒಂದು ಮಚ್ಚು ಒಂದು ಲಾಂಗು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ಒಂದು ಕೊಲೆ ಆಗಿದೆ, ಮತ್ತೆ ಇನ್ನೊಂದು ಕೊಲೆ ಮಾಡೋದಕ್ಕೂ ಕೂಡ ಈತ ಪ್ರಯತ್ನವನ್ನ ಪಟ್ಟಿದ್ದ. ಏನು ವೈಯಕ್ತಿಕ ದ್ವೇಷ ಅಂದ್ರೆ ಹೇಗೆ ಏನು ಅಂತ ಹೇಳಿ? ಖಂಡಿತ ನಿವಿತಾ, ಈ ಒಂದು ಕುಟುಂಬಕ್ಕೆ ಈಗಾಗಲೇ ಶೋಕ ಸಾಗರದಲ್ಲಿ ಒಂದು ಕುಟುಂಬ ಇರತಕ್ಕಂಥದ್ದು. ಕಳೆದ 1 ತಿಂಗಳ ಹಿಂದೆ ಈ ಒಂದು ಏನು ಮಂಜುನಾಥ್ ಅವರ ಪುತ್ರ ಆಗಿರ್ತಕ್ಕಂಥ ಪುರುಷೋತ್ತಮ್ ಕೊಲೆಯಾಗಿದ್ರು. ಈ ಒಂದು ಶೋಕ ಸಾಗರದ ಕುಟುಂಬ ಇವತ್ತು ತಿಥಿಯನ್ನ ಒಂದು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಇದೇ ಒಂದು ಮನೆಯಲ್ಲಿರ್ತಕ್ಕಂಥ ಮಂಜುನಾಥ್ ಎಂಬುವರನ್ನ ಕೊಲೆ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು 2 ಲಾಂಗ್ಗಳನ್ನ ತೆಗೆದುಕೊಂಡು ಗಂಗರಾಜು ಎಂಬಂತಹ ವ್ಯಕ್ತಿ ಮನೆ ಎದುರಿಗೆ ಬಂದು ಮಂಜುನಾಥ್ ಎಲ್ಲಿ ಅವರನ್ನ ನಾನು ಕೊಲೆ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥದ್ದು. ಆಡಹಾಗಲೇ ಈ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಗ್ರಾಮಸ್ಥರು ಈ ಒಂದು ಘಟನೆಯಿಂದ ಇದೀಗ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಘಟನೆ ಸಂಬಂಧ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ಮತ್ತೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಕೊಲೆಗಾಗಿ ತಗೊಂಡ್ಬಂದಿರ್ತಕ್ಕಂಥ 2 ಲಾಂಗ್ಗಳನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಯ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಮಂಜುನಾಥ್ ಏನಿದ್ದಾರೆ ಅವರು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ದಾಖಲು ಕೂಡ ಮಾಡಿದ್ದಾರೆ. ಏನು ಗಂಗರಾಜು ಎಂಬಂತವರು ಹೇಳೋ ಪ್ರಕಾರವಾಗಿ ನಮಗೆ ಒಂದು ಆಸ್ತಿ ವಿವಾದ ಇದೆ, ಹಾಗಾಗಿನೇ ಅವನ್ನ ನಾನು ಕೊಲೆ ಮಾಡೋದಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಸಾರ್ವಜನಿಕವಾಗಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿನೇ ಒಂದು ಕೊಲೆ ಆಗೋಗಿದೆ, ಮತ್ತೊಂದು ಕೊಲೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ಎಂಬಂತಹ ಒಂದು ಭೀತಿಯಲ್ಲೂ ಕೂಡ ಆ ಒಂದು ಮನೆಯವರು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಜುನಾಥ್ ಅವರ ಜೊತೆಗೆ ಅವರ ಸಹೋದರರು ಕೂಡ ಮಾತಾಡಿರ್ತಕ್ಕಂಥದ್ದು. ನಮ್ಮನ್ನ ಕೊಲೆ ಮಾಡುವಂತ ಉದ್ದೇಶದಿಂದಲೇ ಯಾರು ಈತನನ್ನ ಸುಪಾರಿ ಕೊಟ್ಟು ನಮ್ಮ ಕೊಲೆಗೆ ಒಂದು ಪ್ರಯತ್ನ ಮಾಡಿದ್ದಾರೆ ಎಂಬಂತಹ ಒಂದು ಆರೋಪ ಕೂಡ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾರಿಂದ ಕಾನೂನು ಕ್ರಮ ಕೈಗೊಂಡು ಮುಂದೆ ಇಂತಹ ಘಟನೆಗಳು ಆಗದಂತಾನೆ ಕ್ರಮ ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇದೀಗ ಮಂಜುನಾಥ್ ಮತ್ತೆ ಅವರ ಕುಟುಂಬಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಏನ್ ಸಮಾಚಾರಪ್ಪ? ಎಲ್ಲ ಜಮೀನು ನೋಡ್ಕೊಂಡು ಗಲಾಟೆ ಆಗಿತ್ತು. ಗಲಾಟೆ ಇದ್ರೆ ಕಂಪ್ಲೇಂಟ್ ಕೊಡಬೇಕು, ಏನೋ ಇದ್ರೆ ಮಾಡಬೇಕಲ್ಲ ಸರ್. ಎಲ್ಲ ಕೊಟ್ಟಿದ್ದು ಸರ್. ಬೇಡ